ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಾಧಕರ ಸಾಧನ ಗೀತೆ ಲೀಡರ್ ಸರಣಿಗೆ ನಿಮಗೆಲ್ರಿಗೂ ಆಧಾರದ ಸ್ವಾಗತ. ಇದು mastmaga.comನ ವಿಶೇಷ ಸರಣಿ. ಸ್ನೇಹಿತರೆ, ಇವತ್ತು ನಾವು ಹೇಳೋಕೆ ಹೊರಟಿರುವ ಲೀಡರ್ ಪ್ರತಿಯೊಬ್ಬ ಭಾರತೀಯನು ನೆನಪಿಸಿಕೊಳ್ಳಲೇಬೇಕಾದ ಮಹಾನ್ ವ್ಯಕ್ತಿ. ಅದರಷ್ಟು ಗೌರವ ಅಥವಾ ಸ್ಥಾನಮಾನ ಅಥವಾ ಉಲ್ಲೇಖ ಅವರಿಗೆ ಸಿಕ್ಕಿಲ್ಲ ಅಷ್ಟೇ. ಇಂದು ಭಾರತ ಇಷ್ಟು ಸುಭದ್ರವಾಗಿದೆ, ಭಾರತದ ಆರ್ಥಿಕತೆ ಎಷ್ಟು ಗಟ್ಟಿಯಾಗಿ ನಿಂತಿದೆ ಅಂದರೆ ಅದಕ್ಕೆ ಆ ಒಬ್ಬ ನಾಯಕನ ಲೋ ಪ್ರೊಫೈಲ್, ಜಾಸ್ತಿ ಏನು ಹೆಸರು ಮಾಡೋಕ್ಕೂ ಇಷ್ಟಪಡಲಿಲ್ಲ, ಜಾಸ್ತಿ ಹಂಗಾಮ ಸೃಷ್ಟಿ ಮಾಡಲಿಲ್ಲ, ಊರಲ್ಲಿ ಅವರ ಹೆಸರಲ್ಲಿ ರೋಡ್ಗಳಿಲ್ಲ, ಊರಲ್ಲಿ ಅವರ ಹೆಸರಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇಲ್ಲ, ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳು, ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್ ಅವರ ಹೆಸರಲ್ಲಿ ಜಾಸ್ತಿ ಇಲ್ಲ. ಆದರೂ ಕೂಡ ಭಾರತಕ್ಕೆ ಎಲ್ಲ ವಿಚಾರಗಳಲ್ಲೂ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಲೀಡರ್ ಅವರು. ಇದೇ ಕಾರಣಕ್ಕಾಗಿಯೇ ಅವ್ರನ್ನ ನವ ಭಾರತದ ಉದಯ ರವಿ ಅಂತ ಒಂದಷ್ಟು ಜನ ಕರೆದ್ರೆ, ಇನ್ನೊಂದಷ್ಟು ಜನ ಆತ ಆಧುನಿಕ ಭಾರತದ ಶಿಲ್ಪಿ ಅಂತಲೇ ಗುರುತಿಸ್ತಾರೆ. ಹೌದು, ದಿವಾಳಿ ಅಂಚು, ಈಗ ಪಾಕಿಸ್ತಾನ ಯಾವ ರೀತಿ ಇದೆಯೋ ಆ ಪರಿಸ್ಥಿತಿಯಲ್ಲಿದ್ದ ಭಾರತವನ್ನು ಕಾಪಾಡಿದ ಆಪದ್ ಬಾಂಧವ ಇವರು. ಸರ್ಕಾರಕ್ಕೆ ಬಹುಮತ ಇಲ್ಲದೆ ಇವರನ್ನು ಯಾವಾಗ ಕುರ್ಚಿಯಿಂದ ಇಳಿಸ್ತೀವೋ ಅಂತ ಪಕ್ಷದ ಒಳಗೆ ಷಡ್ಯಂತ್ರ ಇದ್ರೂ ಕೂಡ ಎಲ್ಲವನ್ನು ನಿವಾರಿಸಿಕೊಂಡು ನಡೆದ ರಾಜಕೀಯ ಚಾಣಕ್ಯ. ಸರ್ವ ದಿಕ್ಕುಗಳಿಂದಲೂ ಸಂಕೋಲತೆಯ ಕತ್ತಿ ತೂಗ್ತಾ ಇದ್ರೂ ಕೂಡ ಪ್ರತಿಕೂಲತೆಯನ್ನೇ ಅನುಕೂಲತೆ ಮಾಡಿಕೊಂಡು ದೇಶವನ್ನು ಮುನ್ನಡೆಸಿದ ಮಹಾನ್ ಛಲಗಾರ. ಇವರು ಬೇರೆ ಯಾರೂ ಅಲ್ಲ, ಕಡು ಕಷ್ಟದಲ್ಲಿ ಬಾಲ್ಯ ಕಳೆದು ಬಹುಭಾಷಾ ಪಂಡಿತರಾಗಿ ಬೆಳೆದು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲೂ ಪಾಲ್ಗೊಂಡು ದೇಶದ 9ನೇ ಪ್ರಧಾನಿಯಾಗಿ ಆಡಳಿತ ಮಾಡಿ ತಮ್ಮದೇ ಗುರುತನ್ನು ಬಿಟ್ಟು ಹೋಗಿರೋ ನಾಯಕ ಪಿ.ವಿ. ನರಸಿಂಹರಾವ್. ಪಿ.ವಿ. ನರಸಿಂಹರಾವ್ ಅಥವಾ ಪಾಮಲಪರ್ತಿ ವೆಂಕಟ ನರಸಿಂಹರಾವ್ ದೇಶ ಕಂಡ ಅತ್ಯಂತ ಅಪರೂಪದ ರಾಜಕಾರಣಿ. ಆಧುನಿಕ ಭಾರತದ ಚಾಣಕ್ಯ ಅಂತಲೇ ಕರೆಸಿಕೊಂಡ ಇವರು ದಕ್ಷಿಣ ಭಾರತದ ಮೊದಲ ಪ್ರಧಾನಿ ಅಂತ ಕರೆಸಿಕೊಂಡ್ರು. ವಿಪರೀತ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದರೂ ಕೂಡ, ಮತ್ತೊಂದು ಕಡೆ ದೇಶದಲ್ಲಿ ಆಂತರಿಕ ಗಲಭೆಗಳ ನಡೆದರೂ ಕೂಡ ಅದೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋದರು ನರಸಿಂಹರಾವ್. ಸ್ನೇಹಿತರೆ, ಪಿ.ವಿ. ನರಸಿಂಹರಾವ್ ಹುಟ್ಟಿದ್ದು ಇಂದಿನ ತೆಲಂಗಾಣ ರಾಜ್ಯದ ಲಕ್ನೇಪಲ್ಲಿ ಗ್ರಾಮದಲ್ಲಿ. ಕೃಷಿ ಮಾಡುತ್ತಿದ್ದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಪಿ. ಕಂಗಾರಾವ್ ಮತ್ತು ರುಕ್ಮಿಣಿ ಅಮ್ಮರ ಪುತ್ರನಾಗಿ ಜೂನ್ 28ನೇ ತಾರೀಕು 1921ರಲ್ಲಿ ಜನಿಸಿದರು. 3ನೇ ವಯಸ್ಸಿನಲ್ಲಿದ್ದಾಗಲೇ ಇವರ ಕುಟುಂಬ ಕರೀಂನಗರ ಜಿಲ್ಲೆಯ ವಂಗರಾ ಗ್ರಾಮಕ್ಕೆ ಸ್ಥಳಾಂತರಗೊಳ್ಳಿತು. ಹೀಗಾಗಿ ಪಿ.ವಿ. ನರಸಿಂಹರಾವ್ ಅಲ್ಲಿನ ಒಸ್ಮಾನಿಯಾ ಯೂನಿವರ್ಸಿಟಿಯಿಂದ ಆರ್ಟ್ಸ್ನಲ್ಲಿ ಪದವಿಯನ್ನು ಪಡ್ಕೊಂಡ್ರು. ನಂತರ ಮುಂಬೈನ ಫರ್ಗುಸನ್ ಕಾಲೇಜಿನಲ್ಲಿ ಕಾನೂನು ವಿಚಾರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ರು. ಮಹಾರಾಷ್ಟ್ರದಲ್ಲಿ ಇದ್ದಿದ್ದರಿಂದ ಅವರಿಗೆ ಮರಾಠಿ ಭಾಷೆಯ ಮೇಲೂ ಕೂಡ ಹಿಡಿತಾ ಇತ್ತು. ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗ್ಬೋದು, ಕನ್ನಡ, ತಮಿಳು ಸೇರಿ 8 ಭಾರತೀಯ ಭಾಷೆಗಳು ಹಾಗೂ ಇಂಗ್ಲಿಷ್, ಫ್ರೆಂಚ್, ಅರೇಬಿಕ್, ಸ್ಪ್ಯಾನಿಷ್, ಜರ್ಮನ್, ಗ್ರೀಕ್, ಲ್ಯಾಟಿನ್ ಮತ್ತು ಪರ್ಷಿಯನ್ ಭಾಷೆಗಳು ಸೇರಿ ಕನಿಷ್ಠ 15 ಭಾಷೆಗಳ ಮೇಲೆ ಪಿ.ವಿ.ಎನ್ ಉತ್ತಮ ಹಿಡಿತವನ್ನು ಹೊಂದಿದ್ರು. ಸಾಮಾನ್ಯ ಮನುಷ್ಯರಿಗೆ ಸಾಧ್ಯನಾ ಇವೆಲ್ಲ? ಅನ್ಬಿಲೀವಬಲ್. ನರಸಿಂಹರಾವ್ ಅವರು 1940ರ ದಶಕದಲ್ಲಿ, ಅಂದರೆ ತಮ್ಮ 20ನೇ ವಯಸ್ಸಲ್ಲಿ ಕಾಕತೀಯ ಅನ್ನೋ ತೆಲುಗು ವಾರಪತ್ರಿಕೆಯನ್ನು ಆರಂಭ ಮಾಡಿದ್ದ ನರಸಿಂಹರಾವ್ ಅವರು ಅನಂತರ ಸ್ವಾತಂತ್ರ್ಯ ಹೋರಾಟಕ್ಕೂ ಧುಮುಕಿ ಅಲ್ಲೂ ಕೂಡ ಚಳುವಳಿಗಳಲ್ಲಿ ಭಾಗಿಯಾಗಿದ್ದರು. ರಾಜಕೀಯಕ್ಕೆ ಎಂಟ್ರಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯರಾಗಿದ್ದ ನರಸಿಂಹರಾವ್ ಅನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ರಾಜಕೀಯಕ್ಕೆ ಎಂಟ್ರಿ ಆದರು. ಕಾಂಗ್ರೆಸ್ನ ಮೆಂಬರ್ ಆದರು. ಹಂತ ಹಂತವಾಗಿ ಬೆಳೆದು ಅಂದಿನ ಹೈದರಾಬಾದ್ ರಾಜ್ಯದ ಮುಖ್ಯಮಂತ್ರಿ ಬರ್ಗುಲ ರಾಮಕೃಷ್ಣ ರಾವ್ ಅವರ ಅನುಯಾಯಿಯಾಗಿ ಸೇವೆ ಸಲ್ಲಿಸಿದರು. 1957ರಲ್ಲಿ ಮೊದಲ ಬಾರಿಗೆ ಅಂದಿನ ಆಂಧ್ರ ಪ್ರದೇಶ ರಾಜ್ಯ ವಿಧಾನಸಭೆಯ ಸದಸ್ಯರಾದ ನರಸಿಂಹರಾವ್ 1962-64ರ ತನಕ ಕಾನೂನು ಮತ್ತು ಮಾಹಿತಿ ಸಚಿವರಾಗೂ ಕೂಡ, ನಂತರ 1964-67ರ ತನಕ ಕಾನೂನು ಮತ್ತು ದತ್ತಿ ಮಂತ್ರಿಯಾಗಿ ಕೆಲಸ ಮಾಡಿದರು. ಹೀಗೆ ಅನೇಕ ಸಚಿವ ಸ್ಥಾನಗಳನ್ನು ನಿಭಾಯಿಸಿ ಕೊನೆಗೆ 1971ರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಆದರು. ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಹಲವು ಅಚ್ಚರಿಗಳಿಗೆ ಕಾರಣ ಆಗಿತ್ತು. ಯಾಕಂದರೆ ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಮನುಷ್ಯ ಮುಖ್ಯಮಂತ್ರಿ ಸ್ಥಾನವನ್ನು ತಗೊಂಡ ಅಂತ ಹೇಳಿದ್ರೆ ಉಳಿದ ಪ್ರಬಲ ಸಮುದಾಯಗಳು ಏನು ಮಾಡ್ತಾ ಇದ್ವು ಅಂತ ಪ್ರಶ್ನೆಯನ್ನು ಕೇಳಲಾಯಿತು ಆಂಧ್ರದಂಥ ರಾಜ್ಯದಲ್ಲಿ. ಆದರೆ ಅದೆಲ್ಲ ಸಾಧ್ಯವಾಗಿತ್ತು ಇಂದಿರಾ ಗಾಂಧಿ ಅನ್ನೋ ಐರನ್ ಲೇಡಿಯಿಂದ. ಯಾಕಂದರೆ 1969ರಲ್ಲಿ ಕಾಂಗ್ರೆಸ್ ವಿಭಜನೆ ಆದಾಗ ನರಸಿಂಹರಾವ್ ಇಂದಿರಾ ಗಾಂಧಿ ಪರವಾಗಿ ನಿಂತ್ಕೊಂಡಿದ್ರು. ಅಷ್ಟೇ ಅಲ್ಲ, ತುರ್ತು ಪರಿಸ್ಥಿತಿಯ ಟೈಮ್ನಲ್ಲೂ ಕೂಡ ಎಲ್ಲರೂ ಇಂದಿರಾ ಗಾಂಧಿಯ ವಿರೋಧಿಗಳಾದರೆ ನರಸಿಂಹರಾವ್ ಇಂದಿರಾ ಗಾಂಧಿಯ ಪರ ಇದ್ದರು. ಇಂದಿರಾ ಅವರ ಅಂತಿಮ ದಿನಗಳ ತನಕ ನರಸಿಂಹರಾವ್ ಇಂದಿರಾ ಗಾಂಧಿಗೆ ನಿಷ್ಠರಾಗೇ ಇದ್ದರು. 1977ರ ನಂತರ
ನ್ಯಾಷನಲ್ ಪಾಲಿಟಿಕ್ಸ್ಗೆ ಬಂದ ನರಸಿಂಹರಾವ್ 1985 ಹೊತ್ತಿಗೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಕ್ಯಾಬಿನೆಟ್ಗಳಲ್ಲಿ ಹಲವು ಮಹತ್ವದ ಖಾತೆಗಳನ್ನು ನಿಭಾಯಿಸಿದರು. 1980-84ರಲ್ಲಿ ವಿದೇಶಾಂಗ ಸಚಿವರಾಗಿ, 1984ರಲ್ಲಿ ಗೃಹ ಮಂತ್ರಿಯಾಗಿ, 1984-85ರ ಅವಧಿಯಲ್ಲಿ ರಕ್ಷಣಾ ಮಂತ್ರಿಯಾಗಿ ಕೆಲಸ ಮಾಡಿದರು. ಬಳಿಕ 1985ರಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸಚಿವ ಸ್ಥಾನವನ್ನು HRD, ಈಗ ಶಿಕ್ಷಣ ಇಲಾಖೆ ಮಾಡಲಾಗಿದೆ ಕೇಂದ್ರದಲ್ಲೂ ಕೂಡ ಅದನ್ನು. ಆಗ ಮೋದಿ ಸರ್ಕಾರ ಬರೋ ತನಕ ಇದನ್ನು HRD ಮಿನಿಸ್ಟ್ರಿ ಅಂತ ಕರೆಯಲಾಗ್ತಾ ಇತ್ತು. ಆ HRD ಮಿನಿಸ್ಟ್ರಿಯ ಸ್ಥಾನವನ್ನು ನಿಭಾಯಿಸಿದರು. ಪ್ರಧಾನಿಯಾಗಿ ನರಸಿಂಹರಾವ್. ಸ್ನೇಹಿತರೆ, ರಾಜೀವ್ ಗಾಂಧಿಯವರ ಹತ್ಯೆ ಕಾರಣದಿಂದಾಗಿ 1991ರಲ್ಲಿ ಅನುಕಂಪದ ಆಧಾರದ ಮೇಲೆ ದಿಗ್ವಿಜಯ ಸಾಧಿಸಿದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ ಪ್ರಧಾನಿ ಪಟ್ಟಕ್ಕಾಗಿ ಜೋರು ಕಾಳಗ ಶುರುವಾಗಿತ್ತು. ND ತಿವಾರಿ, ಅರ್ಜುನ್ ಸಿಂಗ್, ಶರದ್ ಪವಾರ್ ಹೀಗೆ ಅಂದಿನ ಎಲ್ಲ ಕಾಂಗ್ರೆಸ್ ನಾಯಕರು ಪ್ರಧಾನಿ ಕುರ್ಚಿ ಮೇಲೆ ಟವಲ್ ಹಾಕಿದ್ರು. ಅಚ್ಚರಿ ಅನ್ನೋ ಹಾಗೆ ಕಾಂಗ್ರೆಸ್ ಪಾರ್ಟಿಯ ಸಂಸದರು ಹಾಗೆ ಅಂದಿನ ರಾಷ್ಟ್ರಪತಿ R ವೆಂಕಟರಾಮನ್ ನರಸಿಂಹರಾವ್ ಪ್ರಧಾನಿಯಾಗಲಿ ಅಂತ ಅವ್ರನ್ನ ರೇಸ್ಗೆ ಕರ್ಕೊಂಡ್ಬಂದ್ರು. ಅವತ್ತು ದಕ್ಷಿಣ ಭಾರತದಿಂದ ಬಹಳಷ್ಟು ಸಂಸದರು ಕಾಂಗ್ರೆಸ್ ಪಾರ್ಟಿಯಿಂದ ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ರು. ಹೀಗಾಗಿ ಅಲ್ಲಿ ಸೌತ್ನಿಂದ ಯಾರಾದರೂ PM ಆಗಬೇಕು ಅನ್ನೋ ಕೂಗು ಜೋರಾಯಿತು. ಅದರಂತೆ PV ನರಸಿಂಹರಾವ್ ಹೆಸರು ಮುಂಚೂಣಿಗೆ ಬಂತು. ವಿಶೇಷ ಅಂದರೆ ಆ ಚುನಾವಣೆಯಲ್ಲಿ ನರಸಿಂಹರಾವ್ ಸ್ಪರ್ಧೆ ಮಾಡಿರಲೇ ಇಲ್ಲ, ಬರೀ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾತ್ರ ಆಗಿದ್ರು. ಅಷ್ಟೇ ಅಲ್ಲ, ರಾಜೀವ್ ಗಾಂಧಿ ಹತ್ಯೆಯಾದ ಮೇಲೆ ರಾಜಕೀಯವೇ ಬೇಡ ಅಂತ ಇದ್ದ ನರಸಿಂಹರಾವ್ ಕೇವಲ ಪಕ್ಷ ಸಂಘಟನೆಯಲ್ಲಿ ದೂರದಿಂದಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಅನಿರೀಕ್ಷಿತವಾಗಿ ನರಸಿಂಹರಾವ್ ಅವರ ಹೆಸರನ್ನ ದಕ್ಷಿಣ ಭಾರತದ ಸಂಸದರು ಮುಂದಕ್ಕೆ ತಳ್ಳಿಬಿಟ್ರು. ಜಾಸ್ತಿ ಅದಕ್ಕೆ ಪ್ರಚಾರ ಕೊಟ್ಟರು. ನರಸಿಂಹರಾವ್ ಅಂತ ಹೇಳಿದ್ರು. ನರಸಿಂಹರಾವ್ ಮತ್ತೆ ಮುಂಚೂಣಿ ರಾಜಕೀಯಕ್ಕೆ ಬಂದರು. ಬೈ ಎಲೆಕ್ಷನ್ ನಡೆಸಿ ಗೆದ್ದು ಪ್ರಧಾನಿ ಕೂಡ ಆದರು. ಆಂಧ್ರದ ನಂದ್ಯಾಲ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ PV ನರಸಿಂಹರಾವ್ ಒಟ್ಟು 5 ಲಕ್ಷ ಮತಗಳ ಅಂತರದಿಂದ ಗೆದ್ದು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ರು. ಈ ಮೂಲಕ ಗಾಂಧಿ ಕುಟುಂಬದ ನಂತರ ಕಾಂಗ್ರೆಸ್ನಿಂದ ಆಯ್ಕೆಯಾದ 2ನೇ ಪ್ರಧಾನಿ ಅಂತ ಖ್ಯಾತಿಗೆ ನರಸಿಂಹರಾವ್ ಪಾತ್ರರಾದರು. ಅದಕ್ಕಿಂತ ಮುಂಚೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿದ್ದರು. ಅಷ್ಟೇ ಅಲ್ಲ, ಇಲ್ಲಿ ಕೆಲಕಾಲ ಹಂಗಾಮಿ ಆಗಿದ್ದವ್ರನ್ನ ಕನ್ಸಿಡರ್ ಮಾಡಿಲ್ಲ. ಪೂರ್ಣಾವಧಿಗೆ ಅಥವಾ ಸುದೀರ್ಘ ಅವಧಿಗೆ ಪೂರ್ಣ ಪ್ರಮಾಣದ ಪ್ರಧಾನಿಯಾಗಿ ಯಾರು ಅಧಿಕಾರ ನಡೆಸಿದ್ರು ಆ ಪಟ್ಟಿಗೆ ಸಂಬಂಧಪಟ್ಟಂತೆ ಹೇಳ್ತಿರೋದು. ಅಷ್ಟೇ ಅಲ್ಲ, ದಕ್ಷಿಣ ಭಾರತದಿಂದ ಪ್ರಧಾನಿಯಾದ ಮೊದಲ ವ್ಯಕ್ತಿ ಅಂತಲೂ ಕೂಡ ನರಸಿಂಹರಾವ್ ಕರೆಸ್ಕೊಂಡ್ರು. ಸಾಲು ಸಾಲು ಸಮಸ್ಯೆ, ದೇಶಕ್ಕೆ ಹೊಸ ದಿಕ್ಕು ತೋರಿದ ನರಸಿಂಹರಾವ್. ಸ್ನೇಹಿತರೆ, 1991ರ ಹೊತ್ತಿಗೆ ದೇಶದಲ್ಲಿ ಹಲವಾರು ಸಮಸ್ಯೆಗಳು ತಾಂಡವ ಆಡ್ತಾ ಇದ್ವು. ಒಂದು ಕಡೆ ರಾಜಕೀಯ ಅಸ್ಥಿರತೆ ಇದ್ದರೆ, ಇನ್ನೊಂದು ಕಡೆ ದೇಶದ ಆರ್ಥಿಕತೆ ಸಂಪೂರ್ಣ ದುಸ್ಥಿತಿಯಿಂದ ಕೂಡಿತ್ತು. ಭಾರತ ದಿವಾಳಿ ಅಂಚಿನಲ್ಲಿತ್ತು. ಇಡೀ ಜಗತ್ತಿನಾದ್ಯಂತ ನೆರವಿಗಾಗಿ ಕೇಳ್ತಾ ಇತ್ತು ಭಾರತ. ಹಿಂದಿನ ಸರ್ಕಾರಗಳ ಭಯಾನಕ ಭ್ರಷ್ಟಾಚಾರದ ಜೊತೆಗೆ ಆರ್ಥಿಕವಾದ ಕೆಟ್ಟ ನಿರ್ವಹಣೆಯಿಂದಾಗಿ ಹಾಗೂ ಅಂತಾರಾಷ್ಟ್ರೀಯವಾಗಿ ನಡೆದಂಥ ಘಟನೆಗಳು ದೇಶದ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ವು. 1990ರಲ್ಲಿ ಕೊಲ್ಲಿ ಯುದ್ಧದ ಪರಿಣಾಮ ತೈಲ ದರ 3 ಪಟ್ಟು ಹೆಚ್ಚಾಗಿತ್ತು. ಇದು ವಿದೇಶಿ ವಿನಿಮಯ ಸಂಗ್ರಹ ಕಮ್ಮಿಯಾಗೋಕೆ ಭಾರಿ ಕೊಡುಗೆಯನ್ನು ಕೊಟ್ಟಿತ್ತು. ಅಷ್ಟೇ ಅಲ್ಲ, ಹೊರಗಿದ್ದ ಭಾರತೀಯರು, ಅದರಲ್ಲೂ ಮುಖ್ಯವಾಗಿ ಮಿಡಲ್ ಈಸ್ಟ್ನಲ್ಲಿ ಕೆಲಸ ಮಾಡ್ತಿದ್ದವರು ದೇಶಕ್ಕೆ ಕಳಿಸ್ತಾ ಇದ್ದ ದುಡ್ಡು ಕೂಡ ಡೌನ್ ಆಗೋಯಿತು. ಈ ಕಡೆ ನಮ್ಮ ದೇಶದಲ್ಲಿ ಆಗ ರಾಜಕೀಯ ಸ್ಥಿರತೆ ಕೂಡ ಇರಲಿಲ್ಲ. ಕಿಚಡಿ ಸರ್ಕಾರಗಳು ಬಂದು ಮಾರ್ಕೆಟ್ನಲ್ಲಿ ಹಾಗೂ ಇನ್ನಿತರ ಆರ್ಥಿಕ ಕ್ಷೇತ್ರಗಳಲ್ಲಿ ಅವನತಿಗೆ ಕಾರಣ ಆದವು. ಈ ರಾಜಕೀಯ ಅಸ್ಥಿರತೆ ಕಂಡು ಅಂಜಿದ್ದ ಅನಿವಾಸಿ ಭಾರತೀಯರು 1991 ಏಪ್ರಿಲ್-ಜೂನ್ ಅವಧಿಯಲ್ಲಿ $900 ಮಿಲಿಯನ್ ಡೆಪಾಸಿಟನ್ನು ದೇಶದಿಂದ ವಾಪಸ್ ತಗೊಂಡು ಹೋದರು. ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲಾಂದರೆ ಈ ದೇಶದ ಭವಿಷ್ಯ ಕಷ್ಟ ಅಂಥೇಳಿ, ಬಹಳ ಇಲ್ಲಿ ಏರುಪೇರು ಆಗ್ತಿದೆ ಅಂಥೇಳಿ ದುಡ್ಡನ್ನು ತೆಗೆದುಬಿಟ್ರು ದೇಶದಿಂದ. ಇದರಿಂದ ಭಾರತ ಅತ್ಯಂತ ಕಷ್ಟದ ದಿನಗಳನ್ನು ಫೇಸ್ ಮಾಡಿತು. ಈ ಕಡೆ ಹೊಸದಾಗಿ ಪ್ರಧಾನಿಯಾಗಿದ್ದ ನರಸಿಂಹರಾವ್ ತಲೆ ಮೇಲೆ ಬೆಟ್ಟದಷ್ಟು ಭಾರ ಬಿದ್ದುಬಿಡ್ತು. ಬಹುಶಃ ಆ ಟೈಮ್ನಲ್ಲಿ ಬೇರೆ ಯಾರೇ ಪ್ರಧಾನಿಯಾಗಿದ್ರೂ ಕೂಡ ಆ ಕುರ್ಚಿಯೇ ಬೇಡ ಅಂತ ಕೆಳಗಿಳಿತಾ ಇದ್ರೇನೋ, ಅಷ್ಟು ಸಮಸ್ಯೆಗಳಿದ್ವು. ಅಂಥ ಟೈಮ್ನಲ್ಲಿ ನರಸಿಂಹರಾವ್ ಪಲಾಯನ ಮಾಡಲಿಲ್ಲ. ಆರ್ಥಿಕತೆ ಸರಿ ಹೋಗಬೇಕು ಅಂದರೆ ಮೂಲಭೂತವಾಗಿ ಏನಾದರೂ ಬದಲಾವಣೆ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದರು. ಏನು ಮಾಡೋದು? ಒಂದು ಕಡೆ ಆರ್ಥಿಕತೆ ರಿಪೇರಿ ಮಾಡೋಕ್ಕೆ ಆಗದಿರೋಷ್ಟು ಹಾಳಾಗಿ ಹೋಗಿದೆ. ಇನ್ನೊಂದು ಕಡೆ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳು, ಸಂಸ್ಥೆಗಳು ಭ್ರಷ್ಟಾಚಾರದ ಗೂಡಾಗಿ ಹೋಗಿವೆ. ದೊಡ್ಡ ದೊಡ್ಡ ಸಂಸ್ಥೆಗಳು ವಿಪರೀತ ಭ್ರಷ್ಟಾಚಾರದಿಂದ ಮುಚ್ಚೋ ಹಂತಕ್ಕೆ ತಲುಪಿಬಿಟ್ಟಿವೆ. ಖಾಸಗಿ ವಲಯದ ಮೇಲೆ 108 ನಿರ್ಬಂಧಗಳಿವೆ. ಫ್ರೀಯಾಗಿ ಕೆಲಸ ಮಾಡೋಕ್ಕೆ ವಾತಾವರಣ ಇಲ್ಲ. ಸೋಷಿಯಲಿಸ್ಟ್ ಎಕಾನಮಿ ಅಂಥೇಳಿ ಪೂರ್ತಿ ದೇಶದ ಆರ್ಥಿಕತೆಯನ್ನು ಹಳ್ಳ ಹಿಡಿಸಿ ಆಗಿತ್ತು ಅಷ್ಟೊತ್ತಿಗೆ. ಅಷ್ಟೇ ಅಲ್ಲ, ನಮ್ಮ ಈ ಎಲ್ಲ ಧೋರಣೆಗಳಿಂದ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಸಪ್ರೇಟ್ ಆಗಿಬಿಟ್ಟಿದ್ವಿ, ಏಕಾಂಗಿ ಆಗಿಬಿಟ್ಟಿದ್ವಿ ಜಗತ್ತಲ್ಲಿ. ಆರ್ಥಿಕವಾಗಿ ಯಾರೊಂದಿಗೂ ನಮಗೆ ಓಪನ್ ವ್ಯವಹಾರನೇ ಇರಲಿಲ್ಲ, ಮುಕ್ತ ವ್ಯಾಪಾರ ಇರಲಿಲ್ಲ ನಮಗೆ. ಹೀಗಾಗಿ ಏಕಾಂಗಿಯಾಗಿದ್ದ ಟೈಮ್ನಲ್ಲಿ
ದೇಶದಲ್ಲಿ ಆರ್ಥಿಕ ಬೆಳವಣಿಗೆ ಆಮೆಗತಿಯಲ್ಲಿ ಸಾಗ್ತಾ ಇತ್ತು. ಇದೆಲ್ಲ ದೇಶದಲ್ಲಿ ವಿಪರೀತ ಬಡತನಕ್ಕೆ ಕಾರಣ ಆಗಿತ್ತು. ಬಡವರು ಮತ್ತಷ್ಟು ಬಡವರಾಗಿದ್ದರು. ಮಿಡಲ್ ಕ್ಲಾಸ್ ಹಾಗೂ ಅಪ್ಪರ್ ಮಿಡಲ್ ಕ್ಲಾಸ್ನವರು ಕೂಡ ಬಡತನಕ್ಕೆ ಬೀಳ್ತಾ ಇದ್ರು. ಸಣ್ಣ ಹಾಗೂ ಮಧ್ಯಮ ವರ್ಗದವರ ಜೀವನ ಹೀನಾಯ ಆಗೋಗಿತ್ತು. ದೇಶದ ಮೂಲ ಸೌಕರ್ಯಗಳಂತೂ ಕೇಳಬಾರದ ಪರಿಸ್ಥಿತಿಯಲ್ಲಿತ್ತು. 1965ರಿಂದಲೇ ಅಂದರೆ ಪಾಕ್ ಜೊತೆಗೆ ಯುದ್ಧದ ನಂತರದಿಂದಲೇ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗಿದ್ದರೂ ಕೂಡ ಅದು ಪೀಕ್ಗೆ ಹೋಗಿದ್ದು 1991ರ ವೇಳೆಗೆ. ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಪಾಕಿಸ್ತಾನ ಯಾವ ಪರಿಸ್ಥಿತಿಯಲ್ಲಿದೆಯೋ ಅದೇ ಪರಿಸ್ಥಿತಿ ಎಕ್ಸಾಕ್ಟ್ ಆಗಿ ನಮಗೆ ಆ ದಿನ ಇತ್ತು. 1991ನಲ್ಲಿತ್ತು. ರಷ್ಯಾ ಪರವಾದ ನಿಲುವು, ಪಾಶ್ಚಿಮಾತ್ಯ ಕೂಟಗಳಿಂದ ದೂರ ಉಳಿದಿದ್ದು ಭಾರತಕ್ಕೆ ಅವತ್ತು ವಿಶ್ವ ಬ್ಯಾಂಕ್ ಸೇರಿ ಅನೇಕ ಹಣಕಾಸು ಸಂಸ್ಥೆಗಳಿಂದಲೂ ಕೂಡ ನೆರವು ಸಿಗದಂತೆ ಮಾಡ್ತಾ ಇತ್ತು. ಯಾಕಂದರೆ ಸಾಲ ಕೊಡೋಕೆ ಅವರೆಲ್ಲ ಹಿಂಜರಿತಾ ಇದ್ರು. ಯಾಕಂದರೆ ಅಲ್ಲೆಲ್ಲ ಅಮೆರಿಕದ ಪ್ರಭಾವ ಇದೆಯಲ್ಲ. ಹಾಗಾಗಿ ಈ ಕಡೆ ಕೇವಲ 2 ವಾರಗಳಿಗೆ ಸಾಕಾಗುವಷ್ಟು ವಿದೇಶಿ ವಿನಿಮಯ ಭಾರತದಲ್ಲಿತ್ತು. 2 ವಾರ ಅಷ್ಟೇ, ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ಇನ್ನೊಂದು ಯುದ್ಧ ಏನಾದರೂ ಬ್ರೇಕ್ ಆಗಿಬಿಟ್ಟಿದ್ರೆ ಬಹಳ ಬಹಳ ಕಷ್ಟ ಆಗ್ತಿತ್ತು ಭಾರತಕ್ಕೆ. ಜಸ್ಟ್ 2 ವೀಕ್ಸಿಗಾಗಷ್ಟು ಫಾರಿನ್ ಎಕ್ಸ್ಚೇಂಜ್ ನಮ್ಮ ಹತ್ರ ಇತ್ತು. ಈಗ ಸರಿಯಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಅವತ್ತು PV ನರಸಿಂಹರಾವ್ ಅವರು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಭಾರತದ ಬಳಿ ಇದ್ದಿದ್ದು ಕೇವಲ $1.2 ಬಿಲಿಯನ್ ವಿದೇಶಿ ವಿನಿಮಯ ಸಂಗ್ರಹ ಮಾತ್ರ. ಅಂದರೆ ಇವತ್ತಿನ ಲೆಕ್ಕಕ್ಕೆ ಸುಮಾರು 10,000 ಕೋಟಿ ರೂಪಾಯಿಯಷ್ಟು ದುಡ್ಡು ಮಾತ್ರ ಫಾರಿನ್ ಕರೆನ್ಸಿ ನಮ್ಮ ಹತ್ರ ಇತ್ತು. ಇಷ್ಟು ದೊಡ್ಡ ದೇಶಕ್ಕೆ, ಇಷ್ಟು ದೊಡ್ಡ ಜನಸಂಖ್ಯೆಯ ಭಾರತಕ್ಕೆ ಬರೀ $1.2 ಬಿಲಿಯನ್. ಇವಾಗ ಪಾಕಿಸ್ತಾನ ದಿವಾಳಿಯ ಅಂಚಿನಲ್ಲಿದೆ, ಸಾಲ ಕೇಳ್ತಿದ್ದಾರೆ, ಫಾರಿನ್ ಎಕ್ಸ್ಚೇಂಜ್ ಇಲ್ಲ ಅಂತ ಹೇಳ್ತಿದ್ದೀವಲ್ಲ, ಅವ್ರ ಹತ್ರ ಇರೋದು $3 ಬಿಲಿಯನ್, $3.5 ಬಿಲಿಯನ್, ಈ ರೀತಿ ಏರುಪೇರು ಅದರ ಅಕ್ಕಪಕ್ಕ ಇದ್ದಾರೆ ಅವರು. ಅವತ್ತು ನಮ್ಮ ಹತ್ರ ಇದ್ದಿದ್ದು $1.2 ಬಿಲಿಯನ್ ಮಾತ್ರ. ಹೀಗಾಗಿ ದೇಶ ದಿವಾಳಿ ಆಗೋದನ್ನು ತಪ್ಪಿಸೋಕೆ ಪ್ರಧಾನಿ ನರಸಿಂಹರಾವ್ 1991ರಲ್ಲೇ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಸಾಲ ಕೇಳಿದ್ರು. IMFನವರಾದರೂ ಯಾಕೆ ಕೊಡ್ತಾರೆ? ದಿವಾಳಿ ದಾರಿ ಹಿಡಿದಿರೋ ಭಾರತಕ್ಕೆ ಹಣ ಕೊಟ್ಟರೆ ವಾಪಸ್ ಬರುತ್ತಾ ಅನ್ನೋ ಅನುಮಾನ. ಹೀಗಾಗಿ ಹಣ ಬೇಕು ಅಂದರೆ ಇವತ್ತು ಪಾಕಿಸ್ತಾನ ಕಂಡೀಷನ್ ಹಾಕಿದಾರಲ್ಲ, ದೇಶದಲ್ಲಿ ಆರ್ಥಿಕ ಶಿಸ್ತನ್ನು ಫಸ್ಟ್ ತಗೊಬನ್ನಿ ಅಂತ. ಹಾಗೆ ನಮಗೂ ಕೂಡ ಒಂದಷ್ಟು ಕಂಡೀಷನ್ ಹಾಕಿದ್ರು. ಚಿನ್ನವನ್ನು ಅಡ ಇಡಿ, ನೀವು ನಿಮ್ಮ ಹತ್ರ ಇರೋ ಗೋಲ್ಡ್ ಇದೆಯಲ್ಲ ಅಡ ಇಟ್ಟು ಆಮೇಲೆ ದುಡ್ಡು ತಗೊಳ್ಳಿ ಅಂತೇಳಿ ಕಂಡೀಷನ್ ಹಾಕಿದ್ರು ಭಾರತಕ್ಕೆ IMFನವರು. ನರಸಿಂಹರಾವ್ ಚಿನ್ನವನ್ನು ಅಡ ಇಟ್ಟು ದುಡ್ಡನ್ನು ಇಸ್ಕೊಂಬರ್ಬೇಕಾಯಿತು. ಅಮೆರಿಕದ ಬಳಿ ಸಹಾಯ ಕೇಳಿದ್ರು. ಆದರೆ ಅಮೆರಿಕ ಏನು ಮಾಡ್ತು ಗೊತ್ತಾ? ಆಯಿತು, ದುಡ್ಡು ಕೊಡ್ತೀವಿ, ಆದರೆ ಇರಾಕ್ ಕದನಕ್ಕೆ ನಿಮ್ಮ ವಾಯು ಪ್ರದೇಶ ಬಳಸ್ಕೊಳ್ಳೋಕೆ ಅವಕಾಶ ಕೊಡಿ ಅಂತ ಕಂಡೀಷನ್ ಹಾಕ್ತು. ಅದಕ್ಕೂ ಭಾರತ ಒಪ್ತು. ಆಗ ಬಂದ ಹಣ ಕೂಡ ಸಾಕಾಗಲಿಲ್ಲ. ಮತ್ತೆ ನರಸಿಂಹರಾವ್ IMF ಮುಂದೆ ಸಾಲವನ್ನು ಕೇಳಿದ್ರು. ಸ್ನೇಹಿತರು, ಒಬ್ಬ ನಾಯಕ ತನ್ನ ದೇಶಕ್ಕೆ ಪದೇ ಪದೇ ಹೀಗೆ ಸಾಲ ಕೇಳೋದು ಆ ದೇಶಕ್ಕೆ ಮಾತ್ರ ಅಲ್ಲ, ದೇಶವನ್ನು ನಡೆಸ್ತಿರೋ ನಾಯಕನಿಗೂ ಸ್ವಾಭಿಮಾನದ ಪ್ರಶ್ನೆ. ಆದರೆ ಇಲ್ಲಿ ಸ್ವಾಭಿಮಾನದ ವಿಚಾರ ನರಸಿಂಹರಾವ್ ಮುಂದೆ ಒಂದು ಆಪ್ಷನ್ ಆಗಿರಲಿಲ್ಲ. ಅವರು ಸಾಲ ಕೇಳಲೇಬೇಕಿತ್ತು. ಸಿಡುಕು ಮುಖ ಹಾಕೊಂಡ IMF ಈ ಬಾರಿ ಸಾಲ ಬೇಕು ಅಂದರೆ ನೀವು ನಿಮ್ಮ ಎಕಾನಮಿಯಲ್ಲಿ ಬದಲಾವಣೆ ತರಬೇಕು, ಎಕಾನಮಿಯನ್ನು ಓಪನ್ ಅಪ್ ಮಾಡಬೇಕು, ಸುಧಾರಣೆ ತರಬೇಕು, ಆರ್ಥಿಕ ಶಿಸ್ತನ್ನು ತರಬೇಕು ಅಂತ ಆಗ್ರಹ ಮಾಡ್ತು, ಕಂಡೀಷನ್ ಹಾಕ್ತು. ಆದರೆ ಭಾರತಕ್ಕೆ ಆಗ ಆರ್ಥಿಕ ಸುಧಾರಣೆ ಸುಲಭ ಆಗಿರಲಿಲ್ಲ. ಎಲ್ಲ ಆರ್ಥಿಕ ಸುಧಾರಣೆ ತರೋದನ್ನು ಅವತ್ತಿನ ಲೈಸೆನ್ಸ್ ರಾಜ್ ವ್ಯವಸ್ಥೆ ವಿರೋಧಿಸ್ತಾ ಇತ್ತು. ಸೋಷಿಯಲಿಸ್ಟ್ ಎಕಾನಮಿಯಾಗೆ ಉಳಿಬೇಕು ನಮ್ಮದು ಅಂತ ಒಂದು ಹಿತಾಸಕ್ತಿ ಭಾರತದಲ್ಲಿ ಸ್ಥಾಪನೆ ಆಗಿ ಹೋಗಿತ್ತು. ಎಲ್ಲವೂ ಸರ್ಕಾರ ನಡೆಸಬೇಕು, ಎಲ್ಲವೂ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳೇ ಇರಬೇಕು. ವಾಚಿಂದ ಹಿಡಿದು ಹೋಟೆಲ್ ತನಕ ಎಲ್ಲವೂ ಕೂಡ ದೇಶದ ಎಲ್ಲ ರೀತಿಯ ಕ್ಷೇತ್ರಗಳಲ್ಲೂ ಸರ್ಕಾರ ಕಂಪನಿಗಳನ್ನು ನಡೆಸಬೇಕು ಅನ್ನೋ ವಾತಾವರಣ ಇತ್ತು. ಪ್ರೈವೇಟ್ನವರಿಗೆ ಜಾಸ್ತಿ ಅವಕಾಶಗಳೇ ಇರಲಿಲ್ಲ. ಪಕ್ಷದಲ್ಲೇ ಇದ್ದ ಅನೇಕರು ತಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ ಅಂತ ವಿರೋಧಿಸ್ತಾ ಇದ್ರು. ಆದರೆ ಅವರು ನರಸಿಂಹರಾವ್ ಎಷ್ಟಾದರೂ ಕೂಡ ರಾಜಕೀಯದಲ್ಲಿ ಎಷ್ಟು ಗಂಭೀರವಾಗಿದ್ರು ಅಷ್ಟೇ ಚಾಣಾಕ್ಷರು ಕೂಡ ಆಗಿದ್ರು. ಹೀಗಾಗಿ ದೇಶದ ಆರ್ಥಿಕತೆಯನ್ನು ಗಮನ ಇಟ್ಟು ಎಲ್ಲರನ್ನೂ ಮೀರಿ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದೇ ಬಿಟ್ರು. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ, LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನೋ ಈ 3 ನೀತಿಗಳನ್ನು ಜಾರಿಗೆ ತಂದರು. ನರಸಿಂಹರಾವ್ ಅವರು ಅವತ್ತು ಮನಮೋಹನ್ ಸಿಂಗ್ರನ್ನ ಹಣಕಾಸು ಮಂತ್ರಿ ಮಾಡಿಕೊಂಡು ಜಾರಿಗೆ ತಂದ ಈ ಸುಧಾರಣೆಗಳಿಂದಾಗಿ ಭಾರತ ದಿವಾಳಿ ಆಗೋದು ತಪ್ಪಿತು. ಇಲ್ಲಾಂದರೆ ದಿವಾಳಿ ಆಗಿಬಿಡ್ತಾ ಇತ್ತು. ಒಂದು ವೇಳೆ ದಿವಾಳಿ ಆಗಿಬಿಟ್ಟಿದ್ರೆ ದೇಶದ ವಿಭಜನೆಯಿಂದ ಹಿಡಿದು ಆಂತರಿಕ ದಂಗೆ, ನಾಗರಿಕ ಕದನ ತನಕ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ದೇಶಕ್ಕೆ ತುತ್ತಾಗುವ ಅಪಾಯ ಇತ್ತು. ಆದರೆ ನರಸಿಂಹರಾವ್ ಸಮಯ ಪ್ರಜ್ಞೆ ಕೆಲಸ ಮಾಡ್ತು. ಇಲ್ಲಿ ಆರ್ಥಿಕ ತಜ್ಞ IG ಪಟೇಲ್ ಅವರನ್ನ ಹಣಕಾಸು ಮಂತ್ರಿಯನ್ನಾಗಿ ಮಾಡೋಕೆ ನರಸಿಂಹರಾವ್ ಒತ್ತಾಯ ಮಾಡಿದ್ರು. ಆದರೆ ಆ ಸಂಕಷ್ಟದ ಹುದ್ದೆಯನ್ನು ಅವರು ತಗೊಳ್ಳಿಲ್ಲ. ಇದೇ ಸಂದರ್ಭದಲ್ಲಿ ನರಸಿಂಹರಾವ್ರ ಬೆಂಬಲಕ್ಕೆ ಬಂದಿದ್ದು ಅಂದಿನ ಆರ್ಥಿಕ ತಜ್ಞರಾಗಿದ್ದ, ಆಮೇಲೆ UPA ಟೈಮ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಆದ ಮನಮೋಹನ್ ಸಿಂಗ್ ಅವರು.
ಈ ಇಬ್ಬರೂ ಸೇರಿ ದೇಶದ ಆರ್ಥಿಕತೆಗೆ ಅಂಟಿದ್ದ ಎಲ್ಲ ರೋಗಕ್ಕೆ ಮದ್ದು ಹುಡುಕೋ ಕೆಲಸವನ್ನು ಮಾಡಿದ್ರು. ಆಗ ಜಾರಿಯಾಗಿದ್ದೇ LPG. ಈ LPG ಜಾರಿಯಿಂದ ಅಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಟು ಗ್ಲೋಬಲೈಸೇಷನ್ LPG ಪಾಲಿಸಿಯಿಂದ ಮೊದಲ ಬಾರಿಗೆ ದೇಶ ಹೊರ ಜಗತ್ತಿಗೆ ಓಪನ್ ಆಯಿತು. ವಿದೇಶಿ ಹೂಡಿಕೆ ಭಾರತಕ್ಕೆ ದೊಡ್ಡದಾಗಿ ಹರಿದು ಬಂತು. ಬಂಡವಾಳ ಮಾರುಕಟ್ಟೆ, ಕ್ಯಾಪಿಟಲ್ ಮಾರ್ಕೆಟ್ ಇಂಪ್ರೂವ್ ಆಯಿತು. ಡೊಮೆಸ್ಟಿಕ್ ಬಿಸ್ನೆಸ್ನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾದವು. ಸರ್ಕಾರದ ವ್ಯಾಪಾರಿ ಏಕಸ್ವಾಮ್ಯಕ್ಕೆ ಕೊಡಲಿ ಪೆಟ್ಟು ಬಿತ್ತು. ದೇಶದಲ್ಲಿ ಆಮದು ಮತ್ತು ರಫ್ತು ವ್ಯಾಪಾರ ಜೋರಾಯಿತು. ಹೊಸ ಟೆಕ್ನಾಲಜಿಗಳು ಬಂದವು. ವಿತ್ತೀಯ ಕೊರತೆ ನಿಭಾಯಿಸುವಲ್ಲಿ ಈ ಸುಧಾರಣೆಗಳು ದೊಡ್ಡ ಕೊಡುಗೆಯನ್ನು ಕೊಟ್ಟವು. ಇಷ್ಟೇ ಅಲ್ಲ, ನರಸಿಂಹರಾವ್ ಸೆಬಿ ಆ್ಯಕ್ಟನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಇವರ ಕಾಲದಲ್ಲೇ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಸ್ಥಾಪನೆಯಾಯಿತು. ಸ್ನೇಹಿತರೆ, ಇದು ಮಾತ್ರ ಅಲ್ಲ, ಆಡಳಿತಾತ್ಮಕವಾಗೂ ಕೂಡ ನರಸಿಂಹರಾವ್ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೇ ಇದ್ದಿದ್ದನ್ನು ಬಂಡವಾಳ ಮಾಡಿಕೊಂಡ ದೇಶ ವಿರೋಧಿ ಗುಂಪುಗಳು ದೇಶವನ್ನು ಒಡೆಯೋಕ್ಕೂ ಪ್ರಯತ್ನ ಮಾಡಿದ್ರು. ಪಂಜಾಬ್ನಲ್ಲಿ ಹಾಗೂ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದಿ ಕೂಗುಗಳು ಜೋರಾದವು. ಆದರೆ ಅದೆಲ್ಲವನ್ನ ನರಸಿಂಹರಾವ್ ಸರ್ಕಾರ ಯಶಸ್ವಿಯಾಗಿ ಹತ್ತಿಕ್ತು. ನರಸಿಂಹರಾವ್ ಅವರು ಕೈಗೊಂಡ ಆರ್ಥಿಕ ಸುಧಾರಣೆಗಳಿಂದಾಗಿ IMF ಬಳಿ 1991ನಲ್ಲಿ ಭಾರತ ಸಾಲ ಕೇಳಿತ್ತಲ್ಲ, ಆ ಸಾಲವನ್ನು ಪೂರ್ತಿ ಯೂಸ್ ಮಾಡ್ಕೊಳ್ಬೇಕಾಗೂ ಬರಲಿಲ್ಲ ಭಾರತಕ್ಕೆ. ಭಾರತದಲ್ಲಿ ಹೇರಳವಾಗಿ ವಿದೇಶಿ ವಿನಿಮಯ ಹರಿದು ಬರೋಕ್ಕೆ ಶುರುವಾಯಿತು. ವಿದೇಶಿ ವಿನಿಮಯ ಸಂಗ್ರಹ ವಿಪರೀತ ಜಾಸ್ತಿ ಆಯಿತು. ಅಲ್ಲಿಂದ ಇಲ್ಲಿ ತನಕ 1991ನಲ್ಲಿ ಅವರು ಸುಧಾರಣೆ ಕೈಗೊಂಡ ಬಳಿಕ ಇಲ್ಲಿ ತನಕ ಭಾರತ ಯಾವತ್ತೂ ಕೂಡ ಈ 32-33 ವರ್ಷಗಳಲ್ಲಿ ಯಾವತ್ತೂ ಕೂಡ IMF ಮುಂದೆ ಸಾಲಕ್ಕಾಗಿ ಆಮೇಲೆ ಕೈ ಚಾಚಲೇ ಇಲ್ಲ ಭಾರತ. ಅವತ್ತು $1.2 ಬಿಲಿಯನ್ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಇವತ್ತು $500 ಬಿಲಿಯನ್, $600 ಬಿಲಿಯನ್, $650 ಬಿಲಿಯನ್ ಈ ಥರ ಏರಿಕೆಯಾಗ್ತಾ ಇದೆ. ದಿನಕ್ಕೂ ಗ್ರೋ ಆಗ್ತಾ ಹೋಗ್ತಾ ಇದೆ. ಅದಾದಮೇಲೂ ಕೂಡ ಪಾಕಿಸ್ತಾನ 2 ವರ್ಷಕ್ಕೊಂದ್ಸಲಿ 3 ವರ್ಷಕ್ಕೊಂದ್ಸಲಿ ನಿರಂತರವಾಗಿ 10-20 ಸಲ ಹೋಗಿದೆ IMF ಮುಂದೆ ಸಾಲಕ್ಕೆ. ಈ ವರ್ಷ ಕೂಡ ಹೋಗಿದೆ. ಆದರೆ ಭಾರತ ನರಸಿಂಹರಾವ್ ಅವರ ಸುಧಾರಣೆಯ ಬಳಿಕ ಯಾವತ್ತೂ ಕೂಡ IMF ಮುಂದೆ ಸಾಲಕ್ಕಾಗಿ ಕೈ ಚಾಚೋ ಪರಿಸ್ಥಿತಿ ಬರಲೇ ಇಲ್ಲ ಭಾರತಕ್ಕೆ, ಬರೋದು ಕೂಡ ಇಲ್ಲ ಸದ್ಯಕ್ಕೆ. ಅಷ್ಟು ಸ್ಟ್ರಾಂಗ್ ಆಗಿದೆ ಭಾರತದ ಆರ್ಥಿಕತೆ. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಜೋಡಿ ಅವತ್ತು ಹಾಕಿದ ಆರ್ಥಿಕ ಸುಧಾರಣೆಯ ಫೌಂಡೇಶನ್ನಿಂದಾಗಿ ಕಾಂಗ್ರೆಸ್ನ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪಾಲಿಸಿ, ಕಾಂಗ್ರೆಸ್ನ ಅತ್ಯಂತ ಜನಪ್ರಿಯ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪಾಲಿಸಿ ಎಲ್ಲವನ್ನ ಕಿತ್ತು ಬಿಸಾಕಿ ದೇಶವನ್ನು ಓಪನ್ ಅಪ್ ಮಾಡಿದ್ದು ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಜೋಡಿ. ಸೋಷಿಯಲಿಸಂ ಮಾಡ್ತೀವಿ, ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹೇರಿ ನೋಡ್ರಿ ಹೆಂಗ್ ಟ್ಯಾಕ್ಸ್ ಸಂಗ್ರಹ ಮಾಡಿ ನಾವು ಬಡವರಿಗೆ ಹಂಚ್ತೀವಿ ಅಂತೆಲ್ಲ ಹೇಳಿ ಆರ್ಥಿಕತೆ ಅಲ್ಲಾಡದೇ ಇರೋ ಥರ ಒಂದು ರೀತಿ ರಿವರ್ಸ್ ಗೇರಲ್ಲಿತ್ತು ನಮ್ಮ ಆರ್ಥಿಕತೆ. ಫುಲ್ ಸ್ಟ್ರಕ್ ಆಗಿ ಹೋಗಿತ್ತು. ಬಡತನ ನಿವಾರಣೆ ಬದಿಗಿಡಿ, ಮಧ್ಯಮ ವರ್ಗದಲ್ಲಿದ್ದವರು ಬಡವರಾಗ್ತಿದ್ರು, ಶ್ರೀಮಂತರು ಕೂಡ ಮಧ್ಯಮ ವರ್ಗ ಕೆಳಗೆ ಬರ್ತಾ ಇದ್ರು. ದೇಶದಲ್ಲಿ ತೆರಿಗೆ ವಂಚನೆ ಸಿಕ್ಕಾಪಟ್ಟೆ ಆಗೋಗಿತ್ತು. ಯಾಕಂದರೆ ದುಡಿದಿದ್ದೆಲ್ಲ ಅದು ಟ್ಯಾಕ್ಸೇ ಕೊಡಿ ಅಂತ ಹೇಳಿದ್ರೆ ತೆರಿಗೆ ವಂಚನೆ ಜಾಸ್ತಿ ಆಗುತ್ತೆ. ಆ ರೀತಿ ಪರಿಸ್ಥಿತಿ ಇತ್ತು. ಬ್ಲ್ಯಾಕ್ ಎಕಾನಮಿ ಕ್ರಿಯೇಟ್ ಆಗಿತ್ತು ಭಾರತದಲ್ಲಿ. ಜೊತೆಗೆ ದುಡ್ಡಿರೋ ನಿಷ್ಠಾವಂತರು ಕೂಡ ಭಾರತದಲ್ಲಿ ಹೂಡಿಕೆ ಮಾಡೋಕೆ ಬಯಸ್ತಾನೆ ಇರಲಿಲ್ಲ. ಯಾಕಂದರೆ ಆ ಪರಿ ಸರ್ಕಾರದ ಪ್ರಭಾವ ಇತ್ತು, ಹಸ್ತಕ್ಷೇಪ ಇತ್ತು, ಬಿಸ್ನೆಸ್ ಮಾಡೋಕ್ಕೆ ವಾತಾವರಣವೇ ಇರಲಿಲ್ಲ. ಎಲ್ಲ ದುಡ್ಡನ್ನು ಹೊರಗೆ ತಗೊಂಡು ಹೋಗ್ತಾ ಇದ್ರು, ಭಾರತದಿಂದ ಹೊರಗೆ ತಗೊಂಡು ಹೋಗ್ತಾ ಇದ್ರು. ಅದೆಲ್ಲವನ್ನು ಆ ಹಳೆಯ ಕಾಂಗ್ರೆಸ್ನ ಸಂಕೊಲೆಗಳನ್ನು ಎಲ್ಲ ಕಿತ್ತು ಬಿಸಾಕಿ ಆರ ಮುಲಾಜಿಗೂ ಬಗದೆ ನಾವು ಭಾರತವನ್ನು ಜಗತ್ತಿಗೆ ಓಪನ್ ಮಾಡ್ತೀವಿ, ಗ್ಲೋಬಲ್ ವಿಲೇಜ್ಗೆ ಭಾರತವನ್ನು ಸೇರಿಸ್ತೀವಿ ಅಂತ ಪ್ರಧಾನಿ ನರಸಿಂಹರಾವ್ ಮತ್ತು ಫಿನಾನ್ಸ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರ ಜೋಡಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂತು. ಅವಾಗ ಅಣ್ವಸ್ತ್ರ ಪರೀಕ್ಷೆಗೂ ಮುಂದಾಗಿದ್ದ PVN 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣ್ವಸ್ತ್ರ ಪರೀಕ್ಷೆ ಮಾಡೋಕ್ಕೂ ಮುಂಚೆನೆ ನರಸಿಂಹರಾವ್ ಈ ಪರೀಕ್ಷೆ ಮಾಡೋಕ್ಕೆ ಪ್ಲಾನ್ ಮಾಡಿದರು. ಆದರೆ ಅದು ಸಾಧ್ಯ ಆಗಿರಲಿಲ್ಲ ಅಷ್ಟೇ. ನರಸಿಂಹರಾವ್ ತಮ್ಮ ಅಧಿಕಾರದಿಂದ ಕೆಳಗಿಳಿಯುವಾಗ ಅಟಲ್ಜಿಗೆ ಬೇಗ ಮುಗಿಸಿ ಎಲ್ಲ ರೆಡಿ ಇದೆ ಅಂತ ಒಂದು ಕೋಡ್ ಲ್ಯಾಂಗ್ವೇಜ್ನಲ್ಲಿ ಹೇಳಿದ್ರಂತೆ. ಅಂದರೆ ಅಣ್ವಸ್ತ್ರ ಪರೀಕ್ಷೆ ಮಾಡೋಕ್ಕೆ ಬೇಕಾದ ಎಲ್ಲ ತಯಾರಿ ಆಗಿ ಹೋಗಿದೆ, ಜಸ್ಟ್ ಓಕೆ ಬಟನ್ ಒತ್ತೋದಷ್ಟೇ ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರಂತೆ. ಆದರೆ 1996ರಲ್ಲಿ ಅದು ಅಟಲ್ಜಿಗೆ ಸಾಧ್ಯ ಆಗಲಿಲ್ಲ. 1998ರಲ್ಲಿ ಅದನ್ನು ಅಟಲ್ ಬಿಹಾರಿ ವಾಜಪೇಯಿ ಸಾಧಿಸಿದ್ರು. ಏನು, ಭಯೋತ್ಪಾದನೆ ಮತ್ತು ದಂಗೆಗಳನ್ನು ಹತ್ತಿಕ್ಕೋಕೆ ಸೇನೆಗೆ ವಿಶೇಷ ತರಬೇತಿ ಕೊಡೋ ಸಲುವಾಗಿ PV ನರಸಿಂಹರಾವ್ ಮಿಲಿಟರಿಗೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿದ್ರು. ಯುರೋಪ್, ಅಮೆರಿಕ, ಚೀನಾ ಜೊತೆಗೆ ಹಲವಾರು ಅಗ್ರಿಮೆಂಟ್ಗಳನ್ನು ನರಸಿಂಹರಾವ್ ಮಾಡಿಕೊಂಡ್ರು. ಸ್ನೇಹಿತರೆ, ಇವತ್ತು ಇಸ್ರೇಲ್ ಜೊತೆಗೆ ನಮಗೆ ಒಳ್ಳೆ ಸಂಬಂಧ ಇದೆ ಅಂದರೆ ಅದಕ್ಕೆ ಅಡಿಪಾಯ ಹಾಕಿದವರು ನರಸಿಂಹರಾವ್ ಅವರು. ಯಾಕಂದರೆ 1992ರ ತನಕ ಇಸ್ರೇಲ್ ಜೊತೆಗೆ ಭಾರತ ಕದ್ದು ಮುಚ್ಚಿ ಸಂಬಂಧ ಇಟ್ಕೊಂಡಿತ್ತು. ಮುಸ್ಲಿಂ ರಾಷ್ಟ್ರಗಳಿಂದ ವಿರೋಧ ಕಟ್ಟಿಕೊಳ್ಳಬೇಕಾಗಿ ಬರಬಹುದು ಅಂತ ಭಾರತ ಅಂಜಿತ್ತು. ಆದರೆ ನರಸಿಂಹರಾವ್ ಇಸ್ರೇಲ್ಗೆ ದಿಲ್ಲಿಯಲ್ಲಿ ರಾಯಭಾರ ಕಚೇರಿಯನ್ನು ತೆರೆಯೋಕೆ ಅವಕಾಶ ಮಾಡಿಕೊಟ್ರು. ಪಾಕ್ ವಿರುದ್ಧ ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ದೇಶಗಳ ನಡುವೆ ಅಭಿಪ್ರಾಯ ರೂಪಿಸುವಲ್ಲಿ ನರಸಿಂಹರಾವ್ ಆಡಳಿತ ಒಂದು ಮಟ್ಟಿಗೆ ಸಕ್ಸಸ್ ಕಂಡಿತ್ತು.
ಆದರೆ ನರಸಿಂಹರಾವ್ ಅವರ ಕಾಲದಲ್ಲಿ ಬಾಬರಿ ಮಸೀದಿ ಧ್ವಂಸ ಆಗಿದ್ದು ಅವತ್ತು ನರಸಿಂಹರಾವ್ರನ್ನ ಅಲ್ಪಸಂಖ್ಯಾತರ ಕಣ್ಣಲ್ಲಿ ವಿಲನ್ ಆಗುವಂತೆ ಮಾಡಿತು. ನರಸಿಂಹರಾವ್ ಯಾಕೆ ವಿಚಾರದಲ್ಲಿ ಸೈಲೆಂಟ್ ಆಗಿದ್ರು ಅಂತ ಆಕ್ರೋಶ ಹೊರಹಾಕಲಾಯಿತು. ಕೆಲವರಂತೂ ನರಸಿಂಹರಾವ್ ಕಾಂಗ್ರೆಸ್ನವರೇ ಆದರೂ ಕೂಡ ಅವರ ಗರಿಗರಿ ಪಂಚೆಯ ಒಳಗಿರೋದು RSSನ ಕಾಕಿ ಚಡ್ಡಿ ಅಂತ ಅಣಕಿಸೋಕೆ ಶುರು ಮಾಡಿದ್ರು. ನರಸಿಂಹರಾವ್ ಮೇಲೆ ಭ್ರಷ್ಟಾಚಾರದ ಉರುಳು. ಸ್ನೇಹಿತರೆ, ಸ್ವತಂತ್ರ ಭಾರತದ ಇತಿಹಾಸವನ್ನು ತೆಗೆದು ನೋಡಿದಾಗ ಭಾರತವನ್ನಾಳಿದ ಅಷ್ಟು ಪ್ರಧಾನಿಗಳ ಕಾಲದಲ್ಲಿ ಭ್ರಷ್ಟಾಚಾರ ಅನ್ನೋ ಪದ ಹಾಸುಹೊಕ್ಕಾಗಿದೆ. ಅದರಲ್ಲೂ ನರಸಿಂಹರಾವ್ ಅವರ ಆಡಳಿತದ ಅವಧಿಯಲ್ಲಿ ಆರೋಪ ಜೋರಾಗಿ ಕೇಳಿಬಂತು. ಹರ್ಷದ್ ಮೆಹ್ತಾ ಹಗರಣದಲ್ಲಿ 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಲಾಯಿತು. ವೈಯಕ್ತಿಕವಾಗಿ ನರಸಿಂಹರಾವ್ ಅಂದಿನ ಕಾಲಕ್ಕೆ 1 ಕೋಟಿ ಲಂಚ ಪಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಹರ್ಷದ್ ಮೆಹ್ತಾ ತಾನು ಮುಳುಗೋದಲ್ಲದೆ ನರಸಿಂಹರಾವ್ರನ್ನ ಕೂಡ ಮುಳುಗಿಸೋಕೆ ನೇರವಾಗಿ ಪ್ರಧಾನಿ ಮೇಲೆ ಆರೋಪಗಳನ್ನು ಮಾಡ್ದ. ಆದರೆ ಸಾಬೀತಾಗಲಿಲ್ಲ ಅದಾದಮೇಲೆ, ಬಟ್ ಆರೋಪಗಳನ್ನು ಮಾಡಿ ಕಳಂಕ ಅಂತೂ ತಾಕ್ತು ನರಸಿಂಹರಾವ್ ಅವರಿಗೆ. ನರಸಿಂಹರಾವ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದಾಗ ತಮ್ಮ ಪರ ನಿಲ್ಲುವಂತೆ ಜಾರ್ಖಂಡ್ನ ಮುಕ್ತಿ ಮೋರ್ಚಾದ ಸದಸ್ಯರಿಗೆ ಲಂಚ ಕೊಟ್ಟಿದ್ದಾರೆ ಅಂತ ನರಸಿಂಹರಾವ್ ಅವ್ರ ಮೇಲೆ ಆರೋಪಗಳನ್ನ ಮಾಡಲಾಯಿತು. ಆದರೆ ಯಾವುದು ಅವ್ರನ್ನ ಜೈಲಿಗೆ ಕಳಿಸುವಂತೆ ಮಾಡಲಿಲ್ಲ. ಬಳಿಕ ಬಂದ ಚುನಾವಣೆಯಲ್ಲಿ ನರಸಿಂಹರಾವ್ ಸೋತು ಹೋದರು. ಕಾಂಗ್ರೆಸ್ನಿಂದ ನರಸಿಂಹರಾವ್ ಮೂಲೆ ಗುಂಪಾದರು. 1991ರಿಂದ 96 ತನಕ ದೇಶದ ಪ್ರಧಾನಿಯಾಗಿದ್ದ ಅವರು 2004 ಡಿಸೆಂಬರ್ 23ನೇ ತಾರೀಕು ಇಹಲೋಕವನ್ನು ತ್ಯಜಿಸಿದರು. ಅವರ ಕೊನೆಗಾಲದಲ್ಲಿ ಕಾಂಗ್ರೆಸ್ ಅವರನ್ನು ಸರಿಯಾಗಿ ನಡೆಸಿಕೊಳ್ಳೇ ಇಲ್ಲ ಅನ್ನೋ ಆರೋಪವನ್ನು ಇವತ್ತಿಗೂ ಮಾಡಲಾಗುತ್ತೆ. ತೆಲಂಗಾಣದ KCR ಅಂತೂ ಚುನಾವಣೆ ಬಂತು ಅಂದರೆ ಕಾಂಗ್ರೆಸ್ ವಿರುದ್ಧ ನರಸಿಂಹರಾವ್ ಅಸ್ತ್ರವನ್ನು ಎತ್ಕೊಳ್ತಾರೆ. ಕಾಂಗ್ರೆಸ್ ತೆಲಂಗಾಣದ ಪುತ್ರನಿಗೆ ಅಪಮಾನ ಮಾಡಿತು, ಅವರಿಗೆ ಭಾರತ ರತ್ನ ಕೊಡೋದಿರಲಿ, ಒಂದು ಸ್ಮಾರಕ ಕೂಡ ನಿರ್ಮಾಣ ಮಾಡಲಿಲ್ಲ. ಇಡೀ ಫ್ಯಾಮಿಲಿಯವರೆಲ್ಲರ ಹೆಸರಲ್ಲಿ ಮಾಡ್ಕೊತಾರೆ ಇವರು. ನರಸಿಂಹರಾವ್ರಂತಹ ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೈಗೊಂಡ ಭಾರತದ ದಿಕ್ಕನ್ನು ಚೇಂಜ್ ಮಾಡಿದ ನಾಯಕನಿಗೆ ಒಂದು ಸಣ್ಣ ಗೌರವವನ್ನು ಕಾಂಗ್ರೆಸ್ ಕೊಡ್ತಾ ಇಲ್ಲ ಅಂತ KCR ಆರೋಪ ಮಾಡ್ತಾರೆ. ಈ ಕಡೆ BJP ಕೂಡ ಕಾಂಗ್ರೆಸ್ ವಿರುದ್ಧ ಅದೇ ಅಸ್ತ್ರವನ್ನು ಬಳಸುತ್ತೆ. ನರಸಿಂಹರಾವ್ರಂಥ ನಾಯಕರಿಗೆ ಕಾಂಗ್ರೆಸ್ ಸ್ಮಾರಕ ನಿರ್ಮಾಣ ಮಾಡಿಕೊಡ್ಲಿಲ್ಲ, ನಾವೇ ಒಂದು ಸ್ಮಾರಕ ಕಟ್ಟೋವರೆಗೂ ಕೂಡ ಅವರು ಯಾವುದೇ ಸ್ಮಾರಕ ನಿರ್ಮಾಣ ಮಾಡಲಿಲ್ಲ ಅಂತ BJP ಹೇಳುತ್ತೆ. ಆದರೆ BJP ನರಸಿಂಹರಾವ್ರಿಗೆ ಸ್ಮಾರಕ ನಿರ್ಮಿಸಿದ್ದು ಅವರು RSS ವಿಚಾರಧಾರೆಗಳ ಪರವಾಗಿದ್ರು ಅನ್ನೋ ಕಾರಣಕ್ಕಾಗಿ ಅಂಥೇಳಿ ಕಾಂಗ್ರೆಸ್ನ ಕಟ್ಟರ್ ಬೆಂಬಲಿಗರು ಆರೋಪಗಳನ್ನು ಮಾಡ್ತಾರೆ. ನರಸಿಂಹರಾವ್ ಅವ್ರ ಮೇಲೆ BJP ಪ್ರೀತಿ ಯಾಕೆ ಅಂತ ಹೇಳಿದ್ರೆ ಅವರು ಒಂದಷ್ಟು RSS ವಿಚಾರಗಳಿಗೆ BJPಯ ಈ ಹಿಂದೂ ಐಡಿಯಾಲಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸಾಫ್ಟ್ ಇದ್ದರು ಅನ್ನೋ ಕಾರಣಕ್ಕೆ ಅಂತ ಕೂಡ ಟೀಕೆ ಮಾಡಲಾಗತ್ತೆ. ಸ್ನೇಹಿತರೆ, ರಾಜಕೀಯ ಲೆಕ್ಕಾಚಾರ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಿದ್ಧಾಂತ ಅದು ಏನೇ ಇರಲಿ ಮಣ್ಣು ಮಸಿ. ಒಬ್ಬ ನಾಯಕ ಒಂದು ದೇಶ ಸಂಕಷ್ಟಕ್ಕೆ ಸಿಲುಕಿದ್ದಾಗ ಯಾವುದೇ ಮುಲಾಜಿಗೆ ಒಳಪಡದೆ ಹೆದರದೆ ಅಧಿಕಾರವನ್ನು ಕೈಗೆ ತಗೊಂಡು ನಿರ್ಧಾರಗಳನ್ನು ತಗೊಂಡು ಆ ಗುಂಡಿಯಿಂದ ದೇಶವನ್ನು ಹೊರಕ್ಕೆತ್ತೋದಿದೆಯಲ್ಲ, ತನ್ನದೇ ಪಕ್ಷದ ದಶಕಗಳ ಸ್ಥಾಪಿತ ಐಡಿಯಾಲಜಿಯನ್ನು ಕಸದ ಬುಟ್ಟಿಗೆ ಬಿಸಾಕಿ ದೇಶವನ್ನು ಓಪನ್ ಅಪ್ ಮಾಡೋದಿದೆಯಲ್ಲ, ಅದು ದೊಡ್ಡ ಡೇರಿಂಗ್ ಡಿಸಿಷನ್ ಆಗಿತ್ತು ಅದು. ಅದರಿಂದ ನರಸಿಂಹರಾವ್ ಪ್ರಧಾನಿ ಹುದ್ದೆಯನ್ನು ಕೂಡ ಕಳ್ಕೋಬೋದಾಗಿತ್ತು, ಒಂದು ವೇಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ. ಆದ್ರೂ ಇತಿಹಾಸದ ಪುಟಗಳಲ್ಲಿ ದೊಡ್ಡ ವಿಲನ್ ಆಗೋ ಅಪಾಯ ಇದ್ದರೂ ಕೂಡ ಹೆಚ್ಚು ಕಮ್ಮಿ ಆಗಿದ್ದಿದ್ದಾರೆ. ಅಪಾಯ ಇತ್ತು, ಆದರೂ ಕೂಡ ಅಂಜದೆ ನರಸಿಂಹರಾವ್ ಅವರು ಮನಮೋಹನ್ ಸಿಂಗ್ ಅವರೊಂದಿಗೆ ಸೇರಿಕೊಂಡು ದೇಶವನ್ನು ಓಪನ್ ಮಾಡೇ ಬಿಟ್ರು. ಅಂದು ಅವರು ಕೈಗೊಂಡ ಆ ಆರ್ಥಿಕ ಸುಧಾರಣೆಗಳು ಇವತ್ತಿನ ಭಾರತಕ್ಕೆ ಭದ್ರ ಬುನಾದಿ ಅಥವಾ ಒಂದು ಆರಂಭ ಆಗಿತ್ತು. ಅದಾದ ಮೇಲೆ ಬಂದ ಎಲ್ಲ ಪ್ರಧಾನಿಗಳು, ಅದು BJPಯವರಾಗಿರಲಿ ಕಾಂಗ್ರೆಸ್ನವರಾಗಿರಲಿ, ಯಾವತ್ತೂ ಕೂಡ ಓಕೆ ಹೆಂಗೂ ಬದಲಾವಣೆ ಹೆಂಗೂ ಆಗೋಯ್ತು, ಒಳ್ಳೆಯದಕ್ಕಾಯಿತು, ಇದ್ರ ಮೇಲೆ ಬಿಲ್ಡ್ ಮಾಡೋಣ ಅಂಥೇಳಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವತ್ತು ಹಾಕಿದ ಫೌಂಡೇಶನ್ ಮೇಲೇ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಬಿಲ್ಡ್ ಮಾಡಿದ್ರು, ಆಮೇಲೆ ಮನಮೋಹನ್ ಸಿಂಗ್ ಅವರು ಕೂಡ ಅದರ ಮೇಲೇ ಬಿಲ್ಡ್ ಮಾಡಿದ್ರು, ಈಗ ನರೇಂದ್ರ ಮೋದಿ ಅವರು ಕೂಡ ಅದರ ಮೇಲೇ ಬಿಲ್ಡ್ ಮಾಡ್ತಿದ್ದಾರೆ. ಫಂಡಮೆಂಟಲ್ ಆದಂತಹ ಬದಲಾವಣೆಗಳನ್ನು ಮಾಡೋಕೆ ಮುಂದಾಗಲಿಲ್ಲ ಮತ್ತು ವಾಪಸ್ ಹಳೆ ಕಾಲದ ಎಕಾನಮಿಗೆ ಭಾರತವನ್ನು, ಅಂದರೆ ಕ್ಲೋಸ್ಡ್ ಎಕಾನಮಿ, ಏಕಾಂಗಿ ಎಕಾನಮಿ, ಎಲ್ಲ ಸರ್ಕಾರಿ ಸ್ವಾಮ್ಯದಿರಬೇಕು, ಆ ದಿಕ್ಕಿಗೆ ತೆಗೆದುಕೊಂಡು ಹೋಗಲಿಲ್ಲ ಆಮೇಲೆ ಬಂದ ಯಾವುದೇ ಪ್ರಧಾನಿಗಳು, ಕಾಂಗ್ರೆಸ್ ಆಗಿರಲಿ BJP ಆಗಿರಲಿ. ಬಟ್ ಆ ಬೋಲ್ಡ್ ಡಿಸಿಷನ್ ತಗೊಳ್ಳೋ ಧೈರ್ಯವನ್ನು ಮೊದಲು ಮಾಡಿದ್ದು ನರಸಿಂಹರಾವ್ ಅವರು. ಅವತ್ತು ಅವರು ಆ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ ಅಂದಿದ್ರೆ ಸೂಪರ್ ಪವರ್ ಆಗೋ ಕನಸನ್ನು ಭಾರತ ಕಾಣಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ವಿಶ್ವಗುರು ಆಗಬೇಕು ಅನ್ನೋ ಆಸೆಯನ್ನು ಭಾರತ ಹೊಂದೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ನಾವು 5ನೇ ಎಕಾನಮಿ ಆಗಿದ್ದೀವಿ ಇಡೀ ವಿಶ್ವದಲ್ಲಿ. GDP ಸೈಜ್ ವಿಚಾರಕ್ಕೆ ಬಂದರೆ ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಜಗತ್ತಿಗೆ ತೊಂದರೆ ಆದರೂ ಕೂಡ ನಮ್ಮ ಆರ್ಥಿಕತೆಗೆ ಏನೂ ಆಗಲ್ಲ ಅಂತ ಹೇಳೋದ್ರ ಹಿಂದೆ ನರಸಿಂಹರಾವ್ ಅವರ ಗಟ್ಟಿಯಾದ ನಿರ್ಧಾರಗಳು ಕೆಲಸ ಮಾಡಿವೆ. ಒಬ್ಬ ನಾಯಕನ ದೂರದೃಷ್ಟಿ ಒಂದು ದೇಶವನ್ನು ಹೇಗೆ ಕಾಪಾಡುತ್ತೆ ಅನ್ನೋದಕ್ಕೆ PV ನರಸಿಂಹರಾವ್
ಒಬ್ಬ ಅತ್ಯುತ್ತಮ ಉದಾಹರಣೆ ಅಂದರೆ ತಪ್ಪಾಗೋದಿಲ್ಲ. ಈಗ ನೀವು ಹೇಳಿ ಸ್ನೇಹಿತರೆ, ನರಸಿಂಹರಾವ್ ಅವರ ಸ್ಟೋರಿ ಕೇಳಿ ಬಳಿಕ ನಿಮಗೇನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತು ನರಸಿಂಹರಾವ್ ಅವರ ಜನ್ಮದಿನ. ಕಾಮೆಂಟ್ ಸೆಕ್ಷನ್ನಲ್ಲಿ ಹ್ಯಾಪಿ ಬರ್ತ್ಡೇ ನರಸಿಂಹರಾವ್ ಅಥವಾ ಹುಟ್ಟುಹಬ್ಬದ ಶುಭಾಶಯಗಳು ನರಸಿಂಹರಾವ್ ಅವರೇ ಅಂತ ಹಾಕುವ ಮೂಲಕ ನಾವು ಅವರ ಕೊಡುಗೆಗಳನ್ನು ಸ್ಮರಿಸೋಣ. ಇವತ್ತಂದರೆ ಈ ವಿಡಿಯೋ ರೆಕಾರ್ಡ್ ಆಗಿರೋ ದಿನ, ಪಬ್ಲಿಷ್ ಆಗಿರೋ ದಿನ ಅವರ ಬರ್ತ್ಡೇ. ಇದು ಆನ್ಲೈನಲ್ಲಿ ಈ ವಿಡಿಯೋ ಯಾವಾಗಲೂ ಕೂಡ ಇರುತ್ತೆ. ಇವತ್ತು ನೀವು ಇನ್ನೊಂದು ವಾರ ಬಿಟ್ಟು ನೋಡಿ ಇವತ್ತು ಬರ್ಡೇ ಅಲ್ವಲ್ಲ ಅಂತ ಹೇಳಿದ್ರೆ ಆಮೇಲೆ ಕಷ್ಟ ಆಗುತ್ತೆ. ಸೊ ಈ ವಿಡಿಯೋ ಪಬ್ಲಿಷ್ ಆಗಿರೋದು ನರಸಿಂಹರಾವ್ ಅವರ ಬರ್ತ್ಡೇ ದಿನ, ಜೂನ್ 28ನೇ ತಾರೀಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.